ನೀವು ಫೇಸ್ಬುಕ್ ಹೊಂದಿದ್ದೀರಾ? ನಿಮ್ಮ ಹತ್ರ ಫೇಸ್ಬುಕ್ ಐತೆ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ಡೂ ಯು ಹ್ಯಾವ್ ಫೇಸ್ಬುಕ್? ಡೂ ಯು ಹ್ಯಾವ್ ಫೇಸ್ಬುಕ್? ನೀವು ಫೇಸ್ಬುಕ್ ಹೊಂದಿದ್ದೀರಾ? ನಾನು ನಿನಗೆ ಹೇಗೆ ಸಹಾಯ ಮಾಡಲಿ? ಅಂದರೆ ಯಾರಿಗಾದರೂ ನಮ್ಮ ಅವಶ್ಯಕತೆ ಇದ್ದಾಗ ನಮ್ಮಿಂದ ಏನಾದರೂ ಅವರಿಗೆ ಸಹಾಯ ಬೇಕಾಗಿದ್ದರೆ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಯು? ಹೌ ಕ್ಯಾನ್ ಐ ಹೆಲ್ಪ್ ಯು? ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಐ ಡೋಂಟ್ ನೀಡ್ ಯು. ಐ ಡೋಂಟ್ ನೀಡ್ ಯು. ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನಿಂದ ಏನೋ ಆಗಬೇಕಾಗಿಲ್ಲ ಅನ್ನೋದು. ನನಗೆ ಬೇಡ, ಯಾರಾದರೂ ಏನಾರು ಕೊಡುವಾಗ ಹೇಳ್ತೇವಲ್ಲ ನನಗೆ ಬೇಡ ಅಂತ, ಅದನ್ನೇ ಇಂಗ್ಲೀಷ್ನಲ್ಲಿ ಐ ಡೋಂಟ್ ವಾಂಟ್. ಐ ಡೋಂಟ್ ವಾಂಟ್. ನಾನು ಗಾಳಿಪಟ ಹಾರಿಸುತ್ತಿದ್ದೇನೆ ಹೇಳ್ತೇವಲ್ಲ ಯಾರಿಗಾದರೂ ಏನು ಮಾಡಾಕ್ತೀಯಪ್ಪ ಅಂತ ಕೇಳಿದಾಗ ನಾನು ಗಾಳಿಪಟ ಹಾರಿಸಾಕತ್ತೀನಿ. ಅದನ್ನೇ ಇಂಗ್ಲೀಷ್ನಲ್ಲಿ ಯಾವಾಗ ಹೇಳಬೇಕಂದ್ರೆ ಐ ಆಮ್ ಪ್ಲೇಯಿಂಗ್ ಎ ಕೈಟ್. ಐ ಆಮ್ ಪ್ಲೇಯಿಂಗ್ ಎ ಕೈಟ್ ಅಂತ ಹೇಳಬೇಕು. ನಾವು ಇಂದು ಚೆಸ್ ಆಡೋಣ ಅಂದರೆ ಸ್ನೇಹಿತರಿಗೆ ಕೇಳ್ತೇವಲ್ಲ ನಾವು ಇವತ್ತು ಚೆಸ್ ಆಡೋಣ ಅಂತೇಳಿ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳೋದಂದ್ರೆ ವಿ ವಿಲ್ ಪ್ಲೇ ಚೆಸ್ ಟುಡೇ. ವಿ ವಿಲ್ ಪ್ಲೇ ಚೆಸ್ ಟುಡೇ. ಯಾರು ಗೆದ್ದರು ಅಂದರೆ ಏನಾದರೂ ಒಂದು ಟೂರ್ನಾಮೆಂಟ್ ಹಮ್ಮಿಕೊಂಡಿರ್ತಾರೆ, ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಯಾವುದೇ ಟೂರ್ನಾಮೆಂಟ್ ಹಮ್ಮಿಕೊಂಡಾಗ ಕೇಳ್ತೀವಲ್ಲ ಆ ಟೂರ್ನಾಮೆಂಟ್ನಲ್ಲಿ ಯಾರು ಗೆದ್ದರು, ಅದನ್ನೇ ಇಂಗ್ಲೀಷ್ನಲ್ಲಿ ಹೂ ಓನ್ ಅಂತ ಕೇಳಬೇಕು. ಹೂ ಓನ್, ಯಾರು ಗೆದ್ದರು. ನಮ್ಮ ತಂಡ ಗೆದ್ದಿದೆ. ಅವರ್ ಟೀಮ್ ಹ್ಯಾಸ್ ಓನ್. ಹಾಟ್ ವಿಂಡ್ಸ್ ಆರ್ ಬ್ಲೋವಿಂಗ್ ದೀಸ್ ಡೇ. ಈ ದಿನಗಳಲ್ಲಿ ಬಿಸಿ ಗಾಳಿ ಬೀಸುತ್ತಿದೆ. ಅಂದರೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬಿಸಿ ಗಾಳಿನೇ ಬೀಸ್ತದೆ. ಅದನ್ನೇ ಹಾಟ್ ವಿಂಡ್ಸ್ ಆರ್ ಬ್ಲೋವಿಂಗ್ ದೀಸ್ ಡೇಸ್. ದಿನೇ ದಿನೇ ಚಳಿ ಹೆಚ್ಚುತ್ತಿದೆ. ದಿನೇ ದಿನೇ ಚಳಿ ಹೆಚ್ಚುತ್ತಿದೆ ಅಂತ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಗೆಟ್ಟಿಂಗ್ ಕೋಲ್ಡರ್ ಡೇ ಬೈ ಡೇ. ಇಟ್ ಈಸ್ ಗೆಟ್ಟಿಂಗ್ ಕೋಲ್ಡರ್ ಡೇ ಬೈ ಡೇ ಅಂತ ಹೇಳಬೇಕು. ನಾನು ನಡುಗುತ್ತಿದ್ದೇನೆ ಅಂದರೆ ಚಳಿ ಹೆಚ್ಚಾಗಿ ನಡುಗ್ತಿರ್ತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಐ ಆಮ್ ಶಿವರಿಂಗ್. ಐ ಆಮ್ ಶಿವರಿಂಗ್ ಅಂತ ಹೇಳಬೇಕು. ತಂಪಾದ ಗಾಳಿ ಬೀಸುತ್ತಿದೆ. ತಂಪಾದ ಗಾಳಿ ಬೀಸುತ್ತಿದೆ ಅಂದರೆ ಎಲ್ಲರೂ ಮಳೆ ಆದಾಗ ಅಥವಾ ಚಳಿ ಇದ್ದಾಗ ಹೇಳ್ತೀವಲ್ಲ ಕೂಲ್ ವಿಂಡ್ ಈಸ್ ಬ್ಲೋವಿಂಗ್. ಕೂಲ್ ವಿಂಡ್ ಈಸ್ ಬ್ಲೋವಿಂಗ್. ನನ್ನ ದಾರಿಯಲ್ಲಿ ಬರಬೇಡ ಅಥವಾ ನನಗೆ ಅಡ್ಡ ಬರಬೇಡ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಇನ್ ಮೈ ವೇ. ಡೋಂಟ್ ಗೆಟ್ ಇನ್ ಮೈ ವೇ. ನನ್ನ ದಾರಿಯಲ್ಲಿ ಬರಬೇಡ. ನಾವು ಸಿಕ್ಕಿ ಬೀಳುತ್ತೇವೆ ಅಂದರೆ ಏನಾದರೂ ಕದ್ದಾಗ ಅಥವಾ ಏನಾದರೂ ಅಪರಾಧ ಮಾಡಿದಾಗ ಹೇಳ್ತೀವಲ್ಲ ನಾವು ಸಿಕ್ಕಿ ಬೀಳುತ್ತೇವೆ ಅಂತ, ಅದನ್ನೇ ಇಂಗ್ಲೀಷ್ನಲ್ಲಿ ವಿ ವಿಲ್ ಗೆಟ್ ಕ್ಯಾಚ್. ವಿ ವಿಲ್ ಗೆಟ್ ಕ್ಯಾಚ್. ನನ್ನ ಮೇಲೆ ಕೋಪಗೊಳ್ಳಬೇಡ. ನನ್ನ ಮೇಲೆ ಸಿಟ್ಟಾಗಬೇಡ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಮ್ಯಾಡ್ ಆ್ಯಟ್ ಮೀ. ಡೋಂಟ್ ಗೆಟ್ ಮ್ಯಾಡ್ ಆ್ಯಟ್ ಮೀ. ನನ್ನ ಮೇಲೆ ಕೋಪಗೊಳ್ಳಬೇಡ. ನಾನು ಉದ್ವೇಗಗೊಳ್ಳುವುದಿಲ್ಲ. ನಾನು ಉದ್ವೇಗಗೊಳ್ಳುವುದಿಲ್ಲ ಅನ್ನೋಕ್ಕೆ ಐ ಡೋಂಟ್ ಗೆಟ್ ನರ್ವಸ್. ಐ ಡೋಂಟ್ ಗೆಟ್ ನರ್ವಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಗಾಬರಿಯಾಗಬೇಡ ಅಥವಾ ಭಯ ಪಡಬೇಡ ಅಂತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಪ್ಯಾನಿಕ್ಕಿ. ಡೋಂಟ್ ಗೆಟ್ ಪ್ಯಾನಿಕ್ಕಿ. ಗಾಬರಿಯಾಗಬೇಡಿ. ಅವಳಿಂದ ದೂರವಿರು ಅಂದರೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳು ಸರಿಯಾಗಿಲ್ಲ, ಅವಳ ಮನಸ್ಸು ಸರಿ ಇಲ್ಲ, ಅವಳ ಜೊತೆ ದೂರಿರು ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಗೆಟ್ ಅವೇ ಫ್ರಾಮ್ ಹರ್ ಅಂತ ಹೇಳಬೇಕು. ಗೆಟ್ ಅವೇ ಫ್ರಾಮ್ ಹರ್. ಅವಳಿಂದ ದೂರವಿರು. ನಾನು ಅಸೂಯೆ ಪಡುವುದಿಲ್ಲ. ನಾನು ಅಸೂಯೆ ಪಡುವುದಿಲ್ಲ ಅನ್ನೋಕ್ಕೆ ಐ ಡೋಂಟ್ ಗೆಟ್ ಜಲಸ್. ಐ ಡೋಂಟ್ ಗೆಟ್ ಜಲಸ್. ನಾನು ಅಸೂಯೆ ಪಡುವುದಿಲ್ಲ. ಓ, ನನಗೆ ಈಗ ಅರ್ಥವಾಯಿತು. ಓ, ಐ ಗೆಟ್ ಇಟ್ ನೌ. ಓ, ಐ ಗೆಟ್ ಇಟ್ ನೌ.
ನೀನು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡ. ಅಂದ್ರೆ ಹೇಳ್ತೀವಲ್ಲ, ಯಾರಿಗಾದರೂ ಸಣ್ಣವ್ರ ಬ್ರದರ್ ಆಗಲಿ ಫ್ರೆಂಡ್ಸ್ ಆಗಲಿ, ನೀನು ದುಡಿಯೋಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಬೇಡ ಅನ್ನೋಕ್ಕೆ ಅದನ್ನೇ ಇಂಗ್ಲೀಷ್ನಲ್ಲಿ ಡೋಂಟ್ ಸ್ಪೆಂಡ್ ಮೋರ್ ದೆನ್ ಯು ಅರ್ನ್. ಡೋಂಟ್ ಸ್ಪೆಂಡ್ ಮೋರ್ ದೆನ್ ಯು ಅರ್ನ್ ಅಂತ ಹೇಳ್ತೀವಿ. ನಾನು ಅವನಿಂದ ಮೋಸ ಹೋದೆ. ಐ ಗಾಟ್ ಡಪ್ಟೆಡ್ ಬೈ ಹಿಮ್. ಐ ಗಾಟ್ ಡಪ್ಟೆಡ್ ಬೈ ಹಿಮ್. ನಾನು ಅವನಿಂದ ಮೋಸ ಹೋದೆ. ನಿಮ್ಮ ವ್ಯಾಪಾರ ಹೇಗೆ ನಡೆಯುತ್ತಿದೆ? ಹೌ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್? ಹೌ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್? ದಯವಿಟ್ಟು ಹಣವನ್ನು ಎಣಿಸಿ. ದಯವಿಟ್ಟು ಹಣವನ್ನು ಎಣಿಸಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಕೌಂಟ್ ದ ಮನಿ. ಪ್ಲೀಸ್ ಕೌಂಟ್ ದ ಮನಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಕೆಲಸ ಮಾಡುವಾಗ ತೂಕಡಿಸಬೇಡಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಡೋಂಟ್ ಡಜ್ ವಿಲ್ ವರ್ಕಿಂಗ್. ಡೋಂಟ್ ಡಜ್ ವಿಲ್ ವರ್ಕಿಂಗ್. ಕೆಲಸ ಮಾಡುವಾಗ ತೂಕಡಿಸಬೇಡಿ. ನೆಲದ ಮೇಲೆ ಉಗುಳಬೇಡಿ. ಅಂದರೆ ನೆಲ ಹೊಲಸು ಮಾಡಬೇಡಿ. ಅಲ್ಲಿ ಹೊಲಸು ಹಾಕದ ಗಲೀಜು ಹಾಕದ ಅಂತೀವಲ್ಲ, ಆ ರೀತಿ ಇಂಗ್ಲೀಷ್ನಲ್ಲಿ ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್. ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್. ನೆಲದ ಮೇಲೆ ಉಗುಳಬೇಡಿ. ಹೂಗಳನ್ನು ಕೀಳಬೇಡಿ ಅಥವಾ ಹೂಗಳನ್ನು ಕತ್ತರಿಸಬೇಡಿ ಅಥವಾ ಹೂ ತೆಗಿಬೇಡಿ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಪ್ಲಕ್ ಫ್ಲವರ್ಸ್. ಡೋಂಟ್ ಪ್ಲಕ್ ಫ್ಲವರ್ಸ್. ನಿಮ್ಮ ಸಂತುಲನೆ ಕಳೆಯಬೇಡಿ ಅಥವಾ ನಿಮ್ಮ ತಾಳ್ಮೆಯನ್ನು ಕಳ್ಕೋಬೇಡಿ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಲಾಸ್ ಯುವರ್ ಬ್ಯಾಲೆನ್ಸ್. ಡೋಂಟ್ ಲಾಸ್ ಯುವರ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀನು ಇಲ್ಲಿ ಏನು ಮಾಡುತ್ತಿರುವೆ? ನೀನು ಇಲ್ಲಿ ಏನು ಮಾಡಾಕತ್ತೀಪ ಅಂತ ಕೇಳ್ಬೇಕಾದ್ರೆ ವಾಟ್ ಆರ್ ಯು ಡೂಯಿಂಗ್ ಹರ್? ವಾಟ್ ಆರ್ ಯು ಡೂಯಿಂಗ್ ಹರ್ ಅಂತ ಕೇಳಬೇಕು. ನೀನು ಇಲ್ಲಿ ಏನು ಮಾಡುತ್ತಿರುವೆ? ನೀವು ಎಲ್ಲಿನವರು ಅಥವಾ ಎಲ್ಲಿಂದ ಬಂದೀರಿ, ಯಾವ ಊರು, ಯಾವ ದೇಶದವರು ಏನಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಫ್ರಾಮ್ ಅಂತ ಕೇಳಬೇಕು. ವೇರ್ ಆರ್ ಯು ಫ್ರಾಮ್. ನೀವು ಎಲ್ಲಿನವರು, ಯಾವ ಊರಿನವರು ಅಂತ ಈ ರೀತಿ. ನಿನಗೆ ಏನಾಯಿತು? ನಿನಗೆ ಏನಾಯಿತು ಅಂತ ಕೇಳಬೇಕಾದ್ರೆ ವಾಟ್ ಹ್ಯಾಪನ್ಡ್ ಟು ಯು? ವಾಟ್ ಹ್ಯಾಪನ್ಡ್ ಟು ಯು ಅಂತ ಕೇಳಬೇಕು. ನಿನಗೆ ಏನಾಯಿತು ಅಂತ. ಈಗ ಮಳೆ ಬೀಳುತ್ತಿದೆಯೇ ಅಥವಾ ಈಗ ಮಳೆ ಬರ್ತಿದೆಯೇ ಅಂತ ಕೇಳಬೇಕಾದ್ರೆ ಈಸ್ ಇಟ್ ರೈನಿಂಗ್ ನಾವ್? ಈಸ್ ಇಟ್ ರೈನಿಂಗ್ ನಾವ್? ಈ ರೀತಿ. ನಿನಗೆ ಏನು ಬೇಕು? ನಿನಗೆ ಏನು ಬೇಕು ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ನಿನಗೆ ಏನು ಬೇಕು? ನೀನು ಯಾರು? ನೀನು ಯಾರು ಅಂತ ಕೇಳಬೇಕಾದ್ರೆ ಹೂ ಆರ್ ಯು? ಹೂ ಆರ್ ಯು ಅಂತ ಕೇಳಬೇಕು. ಅವರು ಯಾರು? ಅವರು ಯಾರಿದ್ರು, ಈಗಿರೋರು ಯಾರು ಅಂತ ಕೇಳಬೇಕಂದ್ರೆ ಹೂ ಆರ್ ದೇ? ಹೂ ಆರ್ ದೇ? ಅವರು ಯಾರು? ಹಾಡು ಯಾರು ಹಾಡಿದರು? ಹೂ ಸಾಂಗ್ ದ ಸಾಂಗ್? ಹೂ ಸಂಗ್ ದ ಸಾಂಗ್? ನಾವು ಯಾವ ಸಮಯದಲ್ಲಿ ಹೊರಡಬೇಕು? ನಾವು ಯಾವ ಸಮಯದಲ್ಲಿ ಹೊರಡಬೇಕು? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಟೈಮ್ ಶುಡ್ ವಿ ಲೀವ್ ಅಂತ ಹೇಳಬೇಕು. ವಾಟ್ ಟೈಮ್ ಶುಡ್ ವಿ ಲೀವ್. ನೀನು ಏನು ಹೇಳಿದ್ದೆ? ಈಗ ಏನು ಮಾಡಾಕತ್ತಿ? ನೀ ಮೊನ್ನೆ ಏನು ಹೇಳಿದ್ದಿ? ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ಡಿಡ್ ಯು ಸೇ? ವಾಟ್ ಡಿಡ್ ಯು ಸೇ? ನೀನು ಏನು ಹೇಳಿದ್ದೆ? ನೀವು ಏಕೆ ತಡ ಮಾಡಿದ್ದೀರಿ? ನೀವು ಬರೋಕ್ಕೆ ಯಾಕೆ ತಡ ಮಾಡಿದ್ರಿ ಅಂತ ಕೇಳಬೇಕಾದ್ರೆ ವೈ ಆರ್ ಯು ಲೇಟ್? ವೈ ಆರ್ ಯು ಲೇಟ್ ಅಂತ ಹೇಳ್ತೀವಿ.